ವೆಲ್ಕಮ್ ಫ್ರಮ್ ಶಿಮ್ಲಾ. ವ್ಯೂ ರೈಟ್ ನಾವು ಇದೇನು ಅಲ್ಲ ಆಕ್ಚುಲಿ ಇದಕ್ಕಿಂತ 100 ಪಟ್ಟು ಇರ್ತೈತಿ. ಐ ಫೀಲ್ ಫೈನ್. ಇನ್ನೊಂದು ಚಿಕ್ಕ ಮಕ್ಕಳು ಡ್ರೀಮ್ ಇರುತ್ತಲ್ಲ ಅದೊಂಥರ ಫುಲ್ಫಿಲ್ ಆದಂಗಿದೆ ಇದು. ಇವತ್ತಿರಕ್ಕೋಲ್ಡ್ ಏನು ಅಲ್ವಂತೆ. ಆಗೋಲ್ಲಂದ್ರೆ ಯಾಕೆ ಬಿಡ್ತೀರಮ್ಮ ಬೆಳಗ್ಗೆ ಎಲ್ಲೆಲ್ಲೋ ಹೋಗ್ತಾ ಇದ್ದಾಳೆ ಇವಳು. 8 ಅವರ್ ಟ್ರಾವೆಲ್ ಮಾಡಿದ್ವಾ ನಾವು ಇಲ್ಲಿಗೆ ಬರೋಕ್ಕೆ. Hi guys, welcome back to my YouTube channel. Welcome from Shimla. So ಇವತ್ತು we have reached here. ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿರಲಿಲ್ಲ, but I'm super duper excited to explore this place with you all. And ಮಾರ್ನಿಂಗ್ ಒಂದು ಸಕ್ಕತ್ತಾಗಿರೋ ವ್ಯೂ ಜೊತೆ ಸ್ಟಾರ್ಟ್ ಆಗಿದೆ. ಲೆಟ್ ಮಿ ಶೋ ಇಟ್ ಟು ಯು. ಲುಕ್ ಎಟ್ ದಟ್ ಬ್ಲಾಸಮ್, ಸಕ್ಕತ್ತಾಗಿದೆ. ಸೊ ಈಗ ಸದ್ಯಕ್ಕೆ ಒಂದು ರೂಮಿಗೆ ಬಂದಿದ್ದೀವಿ. ಇಟ್ಸ್ ಜಸ್ಟ್ ಲೈಕ್ ಫ್ರೆಶನ್ ಅಪ್ ಆಗೋಕ್ಕೆ ಅಂತ ಕೊಟ್ಟಿರೋ ರೂಮ್ ಇದು. We will be traveling ಇಲ್ಲಿಂದ. So I will take you all with me and I want you all to explore this with me. To my vlog. Hi guys, welcome to Sakshi's vlog. And later please welcome to my vlog also. Yeah. We're gonna have a blast. Look at the view right now. ಇದೇನು ಅಲ್ಲ ಆಕ್ಚುಲಿ ಇದಕ್ಕಿಂತ 100 ಪಟ್ಟು ಇರ್ತೈತಿ. We'll experience everything. ನೀವು ನಮ್ಮ ಜೊತೆಗೆ ಬರ್ರಿ. Stay tuned for more. Let's go. ನಾನು ಬ್ಯಾಕ್ ಗ್ರೌಂಡ್ ಅಲ್ಲಿ ತೋರಿಸ್ತೀನಿ. ಸಕ್ಕತ್ತಾಗಿದೆ. Day one. Feeling good. ಹೌದು, ಹೊಟ್ಟೆ ಹಸಿ. ಅಂಡ್ ಇವತ್ತು ಮೇಜರ್ಲಿ ಎಲ್ಲೂ ಹೋಗಲ್ಲ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಕ್ಕೆ. ವಿಲ್ ಬಿ ಟ್ರಾವೆಲಿಂಗ್. ಸ್ಪಿಟಿ ವ್ಯಾಲಿ ಹೋಗ್ತಾ ಇದ್ದೀವಿ. ವ್ಯೂ ನೋಡಿ. ಸ್ಟಾಪ್ ಮಾಡಿ ಮೇಡಮ್ಗೆ ನಿದ್ದೆ ಬರ್ತಿದೆ ಅಂತೆ. ನಿಮಗೂ ನಿದ್ದೆ ಬರ್ತಿದೆ ತಾನೆ? ನನಗೂ ಬರ್ತಿದೆ, ಬಟ್ ನಾವು ಐ ಫೀಲ್ ಫೈನ್. ವ್ಯೂ ನೋಡಿದ್ಮೇಲೆ ಚೆನ್ನಾಗಿ ಅನಿಸುತ್ತೆ. ನಂಗೊಂಥರ ಹೊಟ್ಟೆ ತೊಳಸ್ತಾ ಇತ್ತು. ನನಗಿನ್ನೂ ಭಯ ಆಗ್ತಾ ಇದೆ, ಹಿಂಗೆ ಇರುತ್ತಾ ಅದು ಸ್ಪಿಟಿಗೆ ಚೆನ್ನಾಗಿ ಇರ್ತದೆ. ರೋಡ್ ಹಿಂಗೆ ಇರುತ್ತೆ. ಭಯ ಆಗ್ತದೆ. ಮತ್ತೆ ಈಗ ನಾವು ಬ್ರೇಕ್ಫಾಸ್ಟ್ ನೆಕ್ಸ್ಟ್ ಮಾಡಿದ್ದೀವಿ. ಗುಡ್ ರೆಸ್ಟೋರೆಂಟ್. ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ಇಂಥ ಒಳ್ಳೆ ರೆಸ್ಟೋರೆಂಟ್ ಇದೆ. ಒಳ್ಳೆ ರೆಸ್ಟೋರೆಂಟ್. And the view we are going to have breakfast with is ಎಲ್ಲರೂ ಫುಲ್ ಆನ್ ಫೋಟೋ ಶೂಟ್ ಮೋಡಲ್ಲಿದ್ದಾರೆ. ಆ್ಯಂಡ್ ನಾವು ಈ ಥರ ಆ್ಯಂಡ್ ಇವತ್ತಿರಕ್ಕೋಲ್ಡ್ ಏನೂ ಅಲ್ವಂತೆ. ನೆಕ್ಸ್ಟ್ 6 ಡೇಸಲ್ಲಿ ನಾವು ಫುಲ್ ಚಳಿ ಆಗುತ್ತೆ. ನನಗೆ ಈ ಚಳಿನೇ ತಡೆಯೋಕ್ಕಾಗ್ತಾ ಇಲ್ಲ. ಇದು ನಮ್ಮ ಬ್ರೇಕ್ಫಾಸ್ಟ್. ಇದು ಮಿಕ್ಸ್ ಪರಾಠ ಆ್ಯಂಡ್ ಇನ್ನೊಂದು ಆಲೂ ಪರಾಠ ಹೇಳಿದ್ವಿ, ಅದು ಬರುತ್ತೆ. ಕರ್ಡ್ ಪಿಕಲ್ ಇದೇ ಸಿಗೋದಿಲ್ಲಿ. ಹೆಂಗಿದೆ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಪ್ರಾಬ್ಲಿ ಫಸ್ಟ್ ಡೇ ಅಲ್ವಾ, ಅದಕ್ಕೆ ಹಂಗೆ ಅನ್ನಿಸ್ತಿದೆ. 2-3 ಡೇಸ್ ಹೋದ್ರೆ ತಿಂದು ಬೇಜಾರಾಗುತ್ತೆ. A few moments later. ಏನಾಗಿದೆ ನಿಮಗೆ ನಿತ್ಯ? ಪ್ಲೀಸ್ ಹೇಳು. ಗೊತ್ತಿಲ್ಲ ಅದು ಯಾರ ದೃಷ್ಟಿ ಬಿದ್ದಿದೆ ಅಂತ. 3 ಸಲ ಆಲ್ರೆಡಿ ಮಾಡಿದ್ದಾರೆ. ಲೋ ಬಿ ಪಿ ಅನ್ಕೊಂಡೆ, ಬಟ್ ಅವ್ರ NPR ಎಲ್ಲ ಸರಿ ಇದೆ. ಆಗೋಲ್ಲಂದ್ರೆ ಯಾಕೆ ಬಿಡ್ತೀರಮ್ಮ ಬೆಳಗ್ಗೆ ಯಾಕಮ್ಮ? ಕೊಡಿಸ್ತೀರಾ? ಯಾಕಮ್ಮ ಅದು ಪ್ಯಾಕೇಜ್ ಅದು ಇನ್ಕ್ಲೂಡ್ ಮಾಡಿಲ್ಲ ನಾನು. ಇನ್ಕ್ಲೂಡ್ ಮಾಡಿದ್ದೀರಾ ನೀವು ಅವ್ರ ಪ್ಯಾಕೇಜಲ್ಲಿ? ಅವರೇ ಕೂರಿಸ್ಬಿಟ್ಟು ನಮ್ಗೆ ಹೇಳಿರೋದು. ಫುಲ್ ಮಳೆ ಬರ್ತಾ ಇದೆ. ಲುಕ್ ಎಟ್ ದಿ ಸ್ನೋ, ಮೈ ಗಾಡ್. ಅಲ್ಲಿ ನಮ್ಮ ಬ್ಯಾಗ್ಸ್ ಅಲ್ಲಿದೆ, ಅಲ್ಲಿ ಮೇಲೆ ಫುಲ್ಲು ಅಲ್ಲಿ ಇದೆಯಲ್ಲ, ಅಲ್ಲಿ ಫುಲ್ಲು ಅದು ಸ್ನೋ ತುಂಬಿಕೊಂಡು ಗಾಡಿ ಮೇಲೆಲ್ಲ ಇಲ್ಲಿ ಸ್ನೋ ಆಗಿದೆ ನೋಡಿ. ಮೈ ಗಾಡ್, ಸೋ ಹ್ಯಾಪಿ. ಇಲ್ಲೆಲ್ಲ ಎಷ್ಟು ಸ್ನೋ ಇದೆ. ಓ ಮೈ ಗಾಡ್.
Baby, how happy are you? ಅಳ್ತಿದ್ಯಾ? ನಮ್ಮಿಬ್ರದ್ದು ಫಸ್ಟ್ ಸ್ನೋ. ಓ ಮೈ ಗಾಡ್, ಸೋ ಗುಡ್. ಇಮೋಷನಲ್ ಆಗಿಲ್ಲ, ನೆಗಡಿ ಆದಂಗೆ ಹೋಗ್ತಿದೆ. ಟು ಗುಡ್. ದಿಸ್ ಇಸ್ ಅ ರೂಮ್. ಏನೋ ಹಾಕುತ್ತೀನಿ. ಲುಕ್ ಎಟ್ ಅ ರೂಮ್. ವ್ಯೂ ನೋಡಿ ಹೆಂಗಿದೆ. ಓ ಇಲ್ಲಿನ ವ್ಯೂ ನೋಡಿ. ಓ ಮೈ ಗಾಡ್, ಸಕ್ಕದಾಗಿದೆ ವ್ಯೂ. ಆ್ಯಂಡ್ ಅಷ್ಟೇ ಚಿಕ್ಕದಾಗಿದೆ, ಬಟ್ ಚೆನ್ನಾಗಿದೆ ರೂಮ್. ದಿಸ್ ದ ವಾಶ್ರೂಮ್ ಅನ್ಸುತ್ತೆ. ಹಾಂ, ವಾಶ್ರೂಮ್. ಇವಾಗ ಕೋಚಲ್ಲಿ ಹಾಕಿದ್ದಾರೆ ಇಲ್ಲಿ. ಕೈಯೆಲ್ಲ ಫ್ರೀಸ್ ಆಗಿದೆ, ನಂಗೆ ಮೂವ್ ಮಾಡೋಕ್ಕೆ ಆಗ್ತಾರೋ. ಬಟ್ ಐ ಆಮ್ ಹ್ಯಾಪಿ. ಲೈಕ್ ಇಷ್ಟು ಟ್ರಾವೆಲ್ ಮಾಡಿದ್ದಕ್ಕೆ ಇಟ್ ವಾಸ್ ಆಲ್ ವರ್ತ್ ಇಟ್. ಸಕ್ಕದಾಗಿತ್ತು. 8 ಅವರ್ ಟ್ರಾವೆಲ್ ಮಾಡಿದ್ವಾ ನಾವು ಇಲ್ಲಿಗೆ ಬರೋಕ್ಕೆ. ನಾವು ಆ್ಯಕ್ಚುಲಿ ಸ್ಪಿಟಿಗೂ ಹೋಗಿಲ್ಲ ಇನ್ನು. 200 ಕನ್ನೂರು ಅಂತ ಏನೋ ಇದೊಂದು ಪ್ಲೇಸ್ ಆ್ಯಕ್ಚುಲಿ. ಇಲ್ಲಿ ಸ್ಟೇ ಮಾಡಿಬಿಟ್ಟು ಇಲ್ಲಿಂದ ಒಂದು ಸ್ವಲ್ಪ ದೂರ ಹೋದರೆ ಸ್ಪಿಟಿ ವ್ಯಾಲಿ ಸಿಗೋದಂತೆ. ಸೊ ವಿ ಹ್ಯಾವ್ ಕಮ್ ಹಿಯರ್. ಬೆಳಿಗ್ಗೆ ಎಲ್ಲ ದಿಲ್ ಟೇಕ್ ಅಸ್ ಫಾರ್ ಸೈಟ್ ಸೀಯಿಂಗ್ ಏನೋ. ಸೊ ವಿಲ್ ಗೋ ದೇರ್. ವಿ ವಿಲ್ ಹ್ಯಾವ್ ಅ ಲಾಟ್ ಆಫ್ ಫನ್. ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಊಟ ತಿನ್ನೋಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಮತ್ತೆ ಸ್ನೋ ಆಗ್ತಾ ಇದೆ ಗಾಯ್ಸ್. ಎಷ್ಟು ಸರಿ ನೋಡಿದ್ರು ಲೈಕ್ ಏನಂದರೆ ಚಿಕ್ಕ ಮಕ್ಕಳ ಡ್ರೀಮ್ ಇರುತ್ತಲ್ಲ, ಅದೊಂಥರ ಫುಲ್ಫಿಲ್ ಆದಂಗಿದೆ ಇದು. ಸೊ ಎಷ್ಟು ಸರಿ ನೋಡಿದ್ರು ಐ ವಿಲ್ ಬಿ ದಿಸ್ ಎಕ್ಸೈಟೆಡ್ ಓನ್ಲಿ. ಹೋಗ್ತಾ ಇದ್ದೀವಿ ಊಟ ತಿನ್ನೋಕ್ಕೆ. ನೋಡೋಣ, ಊಟ ತಿಂದು ಚೆನ್ನಾಗಿ ರೆಸ್ಟ್ ಮಾಡಬೇಕು, ಯಾಕಂದರೆ ಟುಮಾರೋ ಇಸ್ ಅ ಲಾಂಗ್ ಡೇ. ಸೊ ಲೆಟ್ಸ್ ಗೋ. ಇವತ್ತು ಮೋಸ್ಟ್ಲಿ ಏನೂ ತೋರಿಸಿಲ್ಲ ಅನಿಸುತ್ತೆ ವ್ಲಾಗಲ್ಲಿ, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ 8+ hours ಟ್ರಾವೆಲ್ ಮಾಡಿದ್ದೀರಿ. ಸೊ ವಿ ವರ್ ಓನ್ಲಿ ಟ್ರಾವೆಲಿಂಗ್ 12. ಹಾಂ, ನಿಲ್ಲಿಸಿ ಅದು ಇದು ಅಂದ್ಬಿಟ್ಟು 12 hours. ಓಕೆ, ದಿಸ್ ಇಸ್ ಅ ಪ್ಲೇಟ್. ಇದು ನೆಚ್ಚಿನ ಪ್ಲೇಟ್. ಇಬ್ರದ್ದು ಸೇವೆ. ಅದ್ರೊಳಗೆ ಹಾಲು ಹಾಕೊಂಡೋಳೆ, ನಾನು ಸಬ್ಜಿ ಹಾಕೊಂಡು. ಎಸ್, ಚೆನ್ನಾಗಿದೆಯಾ? ಹೌ ಆರ್ ಯು ಫೀಲಿಂಗ್? ಚೆನ್ನಾಗಿ ತಿನ್ನು. ಆಟ್ ಬೈ ಸಾಕ್ಷಿ ಎಸ್ ಬಿ ನೋಡಿ. ಎಸ್ ಅಂದ್ರೆ ಸಾಕ್ಷಿ, ಎನ್ ಅಂದ್ರೆ ನಿತ್ಯ. ಆಟ ಆಡ್ತಾ ಇದೀವಿ. ಬಂದ್ಬಿಟ್ಟಿಲ್ಲ. ಹಾಯ್ ಬರ್ದಿದ್ದಾಳೆ ಇವಳು. ಗುಡ್ ನೈಟ್. ಡಿ ಸ್ಪೆಲ್ಲಿಂಗ್ ಬರ್ತೈತೆ. ಓಕೆ, ಚೆನ್ನಾಗಿ ಊಟ ತಿನ್ಕೊಂಡು ಈಗ ರೂಮ್ಗೆ ಹೋಗೋ ಸಮಯ ಬಂದಿದೆ. ಲೆಟ್ಸ್ ಗೋ. ಐ ಥಿಂಕ್ ದಿಸ್ ಇಸ್ ಆಲ್ ಫಾರ್ ದಿಸ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ಲೆಲ್ಲೋ ಹೋಗ್ತಾ ಇದ್ದಾಳೆ ಇವಳು. ನಾನು ನಿನ್ನ ವ್ಲಾಗ್ ಮಾಡ್ಕೊಂಡು ನಿನ್ನ ಫಾಲೋ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲೋ ಹೋಗ್ತಾ ಇದ್ದಾಳೆ. ನಮ್ಮ ರೂಮ್ ಇರೋದು ಇಲ್ಲ ಆಯ್ತಾ, ಹೆಂಗೆ ಹೋಗ್ಬೇಕು? ಇವಳು ಅಲ್ಲೆಲ್ಲ ಹೋಗಿ ಇಲ್ಲೆಲ್ಲ ಬರ್ತಿದ್ದಾಳೆ ಮತ್ತೆ. ಓಕೆ, ಏನೋ ಹೇಳ್ತಿದ್ದೆ. ಹಾಂ, ದಟ್ ಇಸ್ ಇಟ್ ಫಾರ್ ದಿಸ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಆ್ಯಕ್ಚುಲಿ ಏನೂ ಇರಲಿಲ್ಲ ಅಂತ ತೋರಿಸೋ ಅಂಥದ್ದು. ವಿ ಆರ್ ಜಸ್ಟ್ ಟ್ರಾವೆಲಿಂಗ್, ಬಟ್ ಇಟ್ಸ್ ಓಕೆ. ಐ ವಾಂಟೆಡ್ ದಿಸ್ ಟು ಬಿ ದೇರ್. ಲೈಕ್ ನನ್ನ ಮೆಮರಿಗೆ ಅಂತ ಒಂದು ಇರಲಿ ಅಂದ್ಬಿಟ್ಟು. ದಟ್ ಇಸ್ ವೈ ಐ ಡಿಡ್ ದಿಸ್. Okay guys, thank you so much. Love you. Don't forget to like, share, subscribe and comment.